ಐಪಿಎಲ್ 2025 ಮೆಗಾ ಹರಾಜಿಗೆ ಬಿಸಿಸಿಐ ಸಿದ್ಧತೆ ಮಾಡಿಕೊಳ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಆಟಗಾರ ರಿಟೈನ್ ಮತ್ತು ರಿಲೀಸ್ ಪಟ್ಟಿ ಬಿಡುಗಡೆಯಾಗಲಿದೆ. ಈ ಬಾರಿಯ ಐಪಿಎಲ್ ಹರಾಜು ಸಾಕಷ್ಟು ಬದಲಾವಣೆಗಳೊಂದಿಗೆ ಹೊಸತನದಿಂದ ಕೂಡಿರಲಿದೆ. ಘಟಾನುಘಟಿ ಆಟಗಾರರು ಕೂಡ ಹರಾಜು ಕಣಕ್ಕೆ ಇಳಿಯುವ ಸಾಧ್ಯತೆ ಇದೆ. ಹೀಗಾಗಿ ಐಪಿಎಲ್ ಹರಾಜು ಇತಿಹಾಸದಲ್ಲಿ ಹೊಸ ದಾಖಲೆಗಳು ನಿರ್ಮಾಣವಾಗಲಿದೆ ಎನ್ನಲಾಗಿದೆ. ಐಪಿಎಲ್ ಹರಾಜಿಗೂ ಮುನ್ನವೇ ರೋಹಿತ್ ಶರ್ಮಾ ಕುರಿತು ಒಂದು ವದಂತಿ ಹರಿದಾಡ್ತಾ ಇದೆ. ನಿಮಗೆ ಗೊತ್ತಿರಬಹುದು, ಐಪಿಎಲ್ 2024 ಸೀಸನ್ನಲ್ಲಿ ರೋಹಿತ್ ಅವರನ್ನ ನಾಯಕತ್ವದ ಜವಾಬ್ದಾರಿಯಿಂದ ಕೆಳಗಿಳಿಸಲಾಯಿತು. ಕಳೆದ ವರ್ಷ ಹಾರ್ದಿಕ್ ಪಾಂಡ್ಯ ನಾಯಕತ್ವದಲ್ಲಿ ಹಿಟ್ಮ್ಯಾನ್ ಆಡಿದ್ರು. ನಾಯಕತ್ವದಿಂದ ಕೆಳಗಿಳಿದಿದ್ದಕ್ಕೆ ಅತೃಪ್ತಿ ವ್ಯಕ್ತಪಡಿಸಿರುವ ರೋಹಿತ್ ಐಪಿಎಲ್ 2025ಕ್ಕೂ ಮುನ್ನ ಮತ್ತೊಂದು ಫ್ರಾಂಚೈಸಿಗೆ ತೆರಳಲಿದ್ದಾರೆ ಎಂಬ ವರದಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಅಲ್ಲದೆ ಮುಂಬರುವ ಮೆಗಾ ಹರಾಜಿನಲ್ಲಿ ರೋಹಿತ್ ಶರ್ಮಾ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಲಿದ್ದಾರೆ ಎಂದು ಹೇಳಲಾಗಿದೆ. ರೋಹಿತ್ ಖರೀದಿ ಮಾಡಲು ಅನೇಕ ಫ್ರಾಂಚೈಸಿಗಳು ಆಸಕ್ತಿ ತೋರಿವೆ ಎಂಬ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಇದೀಗ ಮತ್ತೊಂದು ವದಂತಿ ಹರಿದಾಡ್ತಾ ಇದೆ. ಅದೇನೆಂದ್ರೆ, ಲಖನೌ ಸೂಪರ್ ಜೈಂಟ್ಸ್ ಮಾಲೀಕ ಸಂಜೀವ್ ಗೋಯಂಕಾ ಅವರು ರೋಹಿತ್ಗೆ 50 ಕೋಟಿ ರೂಪಾಯಿ ಓಪನ್ ಆಫರ್ ನೀಡಿದ್ದಾರೆ ಎನ್ನಲಾಗಿದೆ. ಈ ವದಂತಿಯ ಬಗ್ಗೆ ಗೋಯಂಕಾ ಅವರು ಸ್ಪೋರ್ಟ್ಸ್ ಟಾಕ್ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ನೀವು ನನಗೆ ಒಂದು ವಿಷಯ ಹೇಳಿ, ರೋಹಿತ್ ಶರ್ಮಾ ಹರಾಜಿಗೆ ಬರುತ್ತಾರೋ ಇಲ್ವೋ, ಈ ಬಗ್ಗೆ ನಿಮಗೆ ಅಥವಾ ಯಾರಿಗಾದ್ರೂ ತಿಳಿದಿದೆಯೇ? ಇದೆಲ್ಲ ಊಹಾಪೋಹಗಳಷ್ಟೇ. ಮುಂಬೈ ಇಂಡಿಯನ್ಸ್ ತಂಡ ರೋಹಿತ್ ಅವರನ್ನ ಬಿಡುಗಡೆ ಮಾಡುತ್ತದೆಯೋ ಇಲ್ಲವೋ ಇನ್ನೂ ಖಚಿತವಾಗಿಲ್ಲ. ನೀವು ಒಬ್ಬ ಆಟಗಾರನಿಗೆ ನಿಮ್ಮ ಸಂಬಳದ ಮಿತಿಗೆ 50% ಬಳಸಲು ಹೋದ್ರೆ ನೀವು ಇತರ 22 ಆಟಗಾರರನ್ನ ಹೇಗೆ ನಿರ್ವಹಿಸುತ್ತೀರಿ ಎಂದು ಸಂಜೀವ್ ಗೋಯಂಕಾ ಪ್ರಶ್ನೆ ಮಾಡಿದ್ರು. ನಿಮ್ಮ ಇಚ್ಛೆಯ ಪಟ್ಟಿಯಲ್ಲಿ ರೋಹಿತ್ ಇದ್ದಾರಾ ಎಂದು ಆಂಕರ್ ಪ್ರಶ್ನೆ ಮಾಡಿದಾಗ, ಇಲ್ಲಿ ಪ್ರತಿಯೊಬ್ಬರು ತಮ್ಮ ಇಚ್ಛೆಯ ಪಟ್ಟಿಯನ್ನ ಹೊಂದಿದ್ದಾರೆ. ತಮ್ಮ ತಂಡದಲ್ಲಿ ಉತ್ತಮ ಆಟಗಾರ, ಅತ್ಯುತ್ತಮ ನಾಯಕ ಇರಬೇಕೆಂದು ಬಯಸ್ತಾರೆ. ಆದ್ರೆ ಇಲ್ಲಿ ಬಯಸುವ ವಿಚಾರ ಬರೋದಿಲ್ಲ. ನೀವು ಏನು ಪಡೆದುಕೊಂಡಿದ್ದೀರಿ ಮತ್ತು ಏನು ಲಭ್ಯವಿದೆ ಹಾಗೂ ಅದರೊಂದಿಗೆ ನೀವು ಏನು ಮಾಡಬಹುದು ಎನ್ನುವುದು ಮುಖ್ಯವಾಗುತ್ತೆ. ಎಲ್ಲರನ್ನೂ ಖರೀದಿಸಲು ಆಗುವುದಿಲ್ಲ ಎಂದು ಗೋಯಂಕಾ ಹೇಳಿದ್ದಾರೆ.